ಥ್ಯಾಂಕ್ ಯು ಸೊ ಮಚ್. ಇವತ್ತು ಕ್ರಿಕೆಟ್ ಆಡಿಸ್ತಾ ಇದ್ದೀರಾ, ಕ್ರಿಕೆಟೇ ಆಡಿಸ್ಬೇಕು ನೀವು ಹುಟ್ಟಿದ ಶ್ರೇಷ್ಠ ಅಂತ ಯಾಕೆ ಅನ್ಕೊಂಡ್ರಿ? ಇಲ್ಲಿ ಬಂದಿರೋ ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ಪ್ರತಿಯೊಬ್ಬರು ನಮಗೆ ಹುಟ್ಟಿದ ಹಬ್ಬಕ್ಕೆ ಆಶಿಸ್ತಿದ್ದೀರಾ, ಅದಕ್ಕೆ ದಯವಿಟ್ಟು ಧನ್ಯವಾದಗಳು ಪ್ರತಿಯೊಬ್ಬರಿಗೂ. ನನಗೆ ಕ್ರಿಕೆಟ್ ಅಂದರೆ ತುಂಬ ಚಿಕ್ಕ ವಯಸ್ಸಿನ ನನಗೆ ತುಂಬ ಆಸಕ್ತಿ ಇದೆ. ಪ್ರತಿಯೊಬ್ಬ ಹುಡುಗರುಗಳು ಹಾಳಾಗಬಾರ್ದು, ಬೇರೆ ದಾರಿ ಹಿಡಿಬಾರ್ದು ಅನ್ನೋ ಕಾರಣಕ್ಕೆ ಕ್ರಿಕೆಟ್ ಆಡಲಿ ಅನ್ನೋ ಒಂದೇ ಕಾರಣಕ್ಕೆ ಕ್ರಿಕೆಟಿಂದ 4-5 ಜನ ಬೆಳಕು ಬರ್ಬೋದು, 4-5 ಜನ ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋಗ್ಬೋದು. ಆ ಕಾರಣಕ್ಕೆ ಅದಕ್ಕೆ ಉತ್ತೇಜನ ಕೊಡ್ತಾ ನನ್ನ ಕೈಲಾಗಿ ನಾನು ಸಪೋರ್ಟ್ ಮಾಡ್ತಾಯಿದ್ದೀನಿ. ಅದು ಬಿಟ್ಟರೆ ಬೇರೆ ಯಾವುದೇ ಉದ್ದೇಶ ಇಲ್ಲ. ಸರ್ ಎಂದಾದರೂ ಕ್ರಿಕೆಟ್ ಆಡಿ ನಿಮಗೆ ಫೇವ್ರೆಟ್ ಇವರು ಯಾರು ಸರ್? ಚಿಕ್ಕ ವಯಸ್ಸಿಂದ ಆಡ್ಕೊಂಡು ಬಂದಿದ್ದೀನಿ. ಫೇವ್ರೇಟ್ ಅಂದರೆ ಪ್ರತಿಯೊಬ್ಬರು ಇಂಡಿಯಾ ಟೀಮಲ್ಲಿ ಯಾರೋ ಪ್ರತಿಯೊಬ್ಬರು ನನ್ನ ಫೇವ್ರೇಟೆ. ಯಾಕಂದರೆ ಒಬ್ಬರು ಬೌಲರ್ ಮಾಡ್ಬೋದು, ಒಬ್ಬರು ಫೀಲ್ಡಿಂಗ್ ಮಾಡ್ಬೋದು, ಒಬ್ಬರು ಬ್ಯಾಟಿಂಗ್ ಮಾಡ್ಬೋದು. ಒಬ್ಬರು ಅಂತ ಹೇಳೋಕ್ಕೋಗಲ್ಲ, ನಮ್ಮ ಟೀಮಲ್ಲಿ ಆಡೋ ಪ್ರತಿಯೊಬ್ಬರು ಒಂದು ಫೇವ್ರೇಟೆ. ಅದರಲ್ಲಿ ಸಪ್ರೇಟ್ ಅಂತ ಯಾರೂ ಇಲ್ಲ, ಪ್ರತಿಯೊಬ್ಬರು ನಮ್ಮ ಫೇವ್ರೇಟ್. ಹೀರೋ ಅನ್ನೋದು ಇದ್ದೇ ಇರುತ್ತಲ್ಲ ಸರ್? ನಾವು ಒಬ್ಬರು ಹೀರೋ ಅಂತ ಬಂದರೆ ಹಳೆ ಕಾಲದಲ್ಲಿ ಸಚಿನ್ ತೆಂಡೂಲ್ಕರ್, ಪ್ರೆಸೆಂಟ್ ನೋಡಿದ್ರೆ ವಿರಾಟ್ ಕೊಹ್ಲಿ ಸರ್. ಅವ್ರಿಗೆ ಏನಾದರೂ ಬಹುಮಾನ ಏನೋ ಇಟ್ಟಿದ್ದೀರಾ ಯಾರಿಗೆ? ಕ್ರಿಕೆಟ್ ಆಡೋರಿಗೆ? ಕ್ರಿಕೆಟ್ ಆಡೋರು ನಮ್ಮ ಕಡೆಯಿಂದ ಚಿಕ್ಕದ ಬಹುಮಾನ, ಅದು ಹೇಳೋದ ಅವಶ್ಯಕತೆ ಇಲ್ಲ. ಕನ್ನಡ ಅದು ನಮ್ಮ ಸುಮಾರು ಎಷ್ಟು ತಂಡ ಆಡ್ತಿದ್ದಾರೆ? 6 ತಂಡ ಆಡ್ತಿದ್ದಾರೆ. ಯಾವ ತಂಡ ಅಂತ ನಾನು ತಿಳಿಸ್ಬೋದು ಸರ್? ಅದು ಅವರವರೇ ಟೀಮ್ ಮಾಡ್ಕೊಂಡಿದ್ದಾರೆ, ಅದ್ರ ಬಗ್ಗೆ ನನಗೆ ಅಷ್ಟು ಐಡಿಯಾ ಇಲ್ಲ. ಒಟ್ಟು ಆ ಟೀಮ್ ಮಾಡ್ತಿದ್ದಾರೆ. ಬರ್ಡೇ ಪ್ರಯುಕ್ತ ಇದೇ ಫಸ್ಟಾ ಇಲ್ಲ ಇನ್ನೂ ಏನೇನು ಬೇರೆ ಕಾರ್ಯಕ್ರಮ ಇಟ್ಕೊಂಡಿದ್ರಿ? ವರ್ಷ ಏನೆಲ್ಲ ಮಾಡ್ಕೊಂಡು ಬರ್ತಾ ಇದ್ರಿ? ಬರ್ಡೇ ಪ್ರಯುಕ್ತ ಅದನ್ನ ಹೇಳೋದು ಚೆನ್ನಾಗಿಲ್ಲ ಅನ್ಕೋತೀನಿ. ಅದು ನಮ್ಮಲ್ಲೇ ಇಲ್ಲಿ ಬೇಡ. ಅದು ಮಾಡೋದು ಯಾವಾಗ ಹೇಳ್ಕೊಬಾರ್ದಂತೆ, ಬಲ್ಗೈಲಿ ಮಾಡಿ ಅಡುಗೆ ಗೊತ್ತಾಗ್ಬಾರ್ದಂತೆ. ಅದು ಬೇಡ, ಅದು ಹೇಳ್ಕೊಳ್ಳೋದು ಚೆನ್ನಾಗಿರಲ್ಲ. ನಮ್ಮ ಕೈಲೇ ಇದು ವಿಚಾರ ನಮ್ಗೆ ನಿಮ್ಗೆ ಹೆಂಗೆ ಗೊತ್ತಾಯ್ತು ಅಂತ ಗೊತ್ತಿಲ್ಲ. ಆದರೂ ಬಂದು ಆಶಿಸ್ತೀರ, ಅದಕ್ಕೆ ಎಲ್ಲರೂ ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ಮ್ಯಾಚ್ ಆಡೋರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ? ಪ್ರತಿಯೊಬ್ಬರು ಚೆನ್ನಾಗಿ ಆಡ್ರಿ, ನಕ್ಕ ಕಿತ್ತಾಡ್ಕೋಬೇಡ್ರಿ. ಆಟದ ಥರ ಮಾತ್ರ ಆಟ ಆಡಿ, ಪರ್ಸನಲ್ ಯಾರು ತಗೋಬೇಡಿ. ಯಾವತ್ತೂ ಕ್ರೀಡೆಗೆ ಸಹಕರಿಸಿಲ್ಲ ಸರ್. ಸಮಾಜ ಸೇವೆ ಅಂತ ಏನೇನು ಮಾಡ್ತಾ ಇದ್ದೀರಾ ಸರ್? ಏನಲ್ಲ ಸರ್, ನಾವು ನಮ್ಗೆ ಏನಾದ್ರು ಸಣ್ಣ ಪುಟ್ಟದೇನೋ ಮಾಡ್ತೀವಿ ಅಷ್ಟೇ ಸರ್. ಸರ್ ಹುಟ್ಟೋಕೆ ಅಂತ ತಕ್ಷಣ ಏನಾದರೂ ಹೊಸದಾಗಿ ಮಾಡಬೇಕು ಅಂತ ಅವ್ರ ಮನಸ್ಸಲ್ಲಿ ಇರುತ್ತೆ. ನೀವೇನು ಸಮಾಜಕ್ಕೆ ಕೊಡುಗೆ ಕೊಡ್ಬೇಕು ಅನ್ಕೊಂಡಿದ್ದು, ಅದು ನೀವೇ ಏನಾದ್ರು ಹೊಸದಾಗಿ ಸಮಾಜಕ್ಕೆ ಕೊಡುಗೆ ಕೊಡೋ ಅಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ ಮ್ಯಾಮ್. ಆದ್ರೂ ನಮಗೆ ಏನಾದರೂ ನಮ್ಮ ಕೈ ಭಗವಂತ ಏನು ಕೊಟ್ಟಿದ್ದಾನೋ ಚಿಕ್ಕದಾಗಿದ್ದು ನಮ್ಮ ಕೈಲಾಗಿ ಸಹಾಯ ನಮ್ಮ ಅಂತ ದೊಡ್ಡ ವ್ಯಕ್ತಿ ನಾವಲ್ಲ. ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು. ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ.